ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಬುಧವಾರ ಬೆಳಗ್ಗೆಯಿಂದ ಏನೇನು ಮಾರ್ನಿಂಗ್ ಏನೇನು ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಗೈಸ್. ಈ ವಿಡಿಯೋ ಸ್ವಲ್ಪನಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಮಗಳು ಕಾಲೇಜಿಗೆ ಹೊರಟಾದ್ಮೇಲೆ ನಾನು ಸ್ವಲ್ಪ ಹೊತ್ತು ಮೊಬೈಲ್ನ ಸ್ವಲ್ಪ ಎಡಿಟಿಂಗ್ ಆಗಿರ್ಬೋದು, ಏನು ಕೆಲಸ ಇರುತ್ತೆ ನಾನು ವರ್ಕು ಅದನ್ನು ಮಾಡ್ಕೋತಾ ಇರ್ತೀನಿ. ಅದಾದಮೇಲೆ ಬಾಗಿಲಿಗೆಲ್ಲ ನೀರು ಹಾಕಬೇಕಲ್ವ. ಬೆಳಗ್ಗೆನೇ ಎದ್ಬಿಟ್ಟು ಬಾಗಿಲು ತೆಗೆಯೋದಿಲ್ಲ ನಾನು. ಸೊ ಒಂದು 6 ಗಂಟೆಗೆಲ್ಲ ಬಾಗಿಲು ತೆಗಿಯಲ್ಲ. ನಮ್ಮ ಮನೆಯವ್ರು ಇದ್ದರೆ ತೆಗಿತಾರೆ, ಅವ್ರು ಹೇಳಿಲ್ಲ ಅಂದರೆ ತೆಗೆಯೋದಿಲ್ಲ. ಸೊ ಹಾಗಾಗಿ ನಾನು ಅವಳು ಹೋದ್ಮೇಲೆ ಯಾವಾಗಲೂ ರೆಗ್ಯುಲರಾಗಿ ಇದೇ ಥರ ನನ್ನದು ರುಟೀನ್ ಇರುತ್ತೆ. ಅಂದರೆ ರಜದಲ್ಲಿ ಮಾತ್ರ ಬೇಗನೆ ತೆಗೆದ್ಬಿಡ್ತೀನಿ, ಇನ್ನು ಕಾಲೇಜ್ ಇದ್ದಾಗ ಮಾತ್ರ ಲೇಟಾಗಿಬಿಡುತ್ತೆ. ಬಾಗಿಲು ತೆಗ್ದಿರ್ತೀವಿ, ಬಟ್ ನೀರು ಹಾಕೋದೆಲ್ಲ ಲೇಟ್ ಆಗಿಬಿಡುತ್ತೆ. ಇನ್ನು ಅವಳು ಹೋದ್ಮೇಲೆ ಇನ್ನು ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಗಿಡಕ್ಕೆಲ್ಲ ನೀರು ಹಾಕ್ತಿದ್ದೀನಿ. ಅಂದರೆ ಒಂದು 3 ಡೇಸಿಂದ 3 ಡೇಸ್ ಆ್ಯಂಡ್ 4 ಡೇಸಿಂದ ಹುಷಾರಿರ್ಲಿಲ್ವಲ್ಲ. ಸೊ ಹಂಗಾಗಿ ನೀಟಾಗಿ ನೀರೇನು ಹಾಕಿತ್ತಿಲ್ಲ ಅವ್ರ ಗಿಡಗಳಿಗೆ ಹೆಂಗಿದ್ರು ಮಳೆ ಬರ್ತಿತ್ತಲ್ಲ. ಸೊ ಹಂಗಾಗಿ ನೀರೇನು ಹಾಕಿರಲಿಲ್ಲ. ಇವಾಗ ಅದಕ್ಕೆ ನಾನು ಗುಡಿಸ್ಕೊಂಡು ನೀಟಾಗಿ ಎಲ್ಲ ನೀರು ಹಾಕ್ತಾಯಿದ್ದೀನಿ. ಗಿಡಗಳಿಗೆ ನೀರು ಹಾಕಿ ಮತ್ತು ಟೈಲ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಿರಲಿಲ್ಲ, ನಾನೆಲ್ಲ ವಾಶ್ ಮಾಡಿಬಿಟ್ಟು ಇವಾಗ ಸಿಂಪಲಾಗಿ ಒಂದು ರಂಗೋಲಿ ಕೂಡ ಹಾಕೋತಿದ್ದೀನಿ. ಒಂದು 9ರಿಂದ 3 ರಂಗೋಲಿ ಹಾಕೋತಿದ್ದೀನಿ. ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಇನ್ನು ಟಿಫನಿಗೆ ಬೆಳಗ್ಗೆ ಹುಳಿಯನ್ನ ಮಾಡಿದ್ದೆ, ಅದನ್ನು ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿ ಕಳಿಸ್ದೆ. ಇನ್ನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಹಬ್ಬಕ್ಕೆ, ಇನ್ನೂ ಏನೂ ಕ್ಲೀನ್ ಮಾಡಿರಲಿಲ್ಲ. ಸೊ ಅದಕ್ಕೆ ನಮ್ಮ ಮಗಳದು ಇವತ್ತೊಂದು ರೂಮ್ ಕ್ಲೀನ್ ಮಾಡ್ಕೊಂಡ್ರೆ ನಾಳೆ ಒಂದು ರೂಮ್ ಕ್ಲೀನ್ ಮಾಡ್ಕೋಬೋದು. ಅಂದರೆ ಇವತ್ತು ಫುಲ್ ಡೇ ಎಷ್ಟು ಆಗುತ್ತೆ ಅದಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಕಿಪ್ ಮಾಡ್ತೇನೆ, ಕೊನೆವರೆಗೂ ನೋಡಿ. ಸಿಂಪಲಾಗಿ ಈ ರೀತಿ ರಂಗೋಲಿ ಬಿಟ್ಟೆ ಗೈಸ್. ಅದು ಯಾವುದೋ ಬಿಡೋಕೆ ಹೋದೆ, ಯಾವುದೋ ಬಂತು, ಬಟ್ ಆದರೂ ಚೆನ್ನಾಗಿ ಕಾಣ್ತಿದೆಯಲ್ವ, ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಕ್ಯೂಟಾಗಿ. ಹಂಗಾಗಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಅದಾದಮೇಲೆ ರಾತ್ರಿನೇ ಸ್ಕರ್ಟನ್ನೆಲ್ಲ ತೆಗೆದು ಮೇಲೆ ಅದು ಹೈಟ್ ಇದೆಯಲ್ಲ, ಹಂಗಾಗಿ ನಮ್ಮ ಮನೆಯವ್ರು ಕೊಟ್ಟೆ ತೆಗೆಸ್ಬಿಟ್ಟಿದ್ದೆ ಸ್ಕ್ರೀನ್ನ. ನಾಳೆ ವಾಶ್ ಮಾಡೋಕ್ಕಾಗಬೇಕು. ಸೊ ಹಂಗಾಗಿ ತೆಗೀರಿ ಅಂತ ಹೇಳ್ಬಿಟ್ಟು ಇವಾಗ ತೆಗೆದು ದಿವಾನ್ ಮೇಲೆ ಹಾಕ್ಬಿಟ್ಟಿದ್ರು, ಅದನ್ನೆಲ್ಲ ವಾಶ್ಗೆ ಹಾಕ್ಬಿಟ್ಟು ಇವಾಗ ಮಗಳದ್ದು ರೂಮ್ದು ಸ್ಕರ್ಟನ್ನು ಮತ್ತು ಬೆಡ್ ಕವರು ಎಲ್ಲ ತೆಗೆದು ಹಾಕಬೇಕು. ಇವಾಗ ಬಟ್ಟೆಯನ್ನು ಮಡಿಸ್ಕೊಟ್ರೆ ವಾರ್ಡ್ರೋಬ್ಗೆ ಇಟ್ಕೊಳ್ಳೋದಿಲ್ಲ, ಹಂಗೆ ಬೆಡ್ ಮೇಲೆ ಇಟ್ಕೊಂಡಿದ್ಲು. ಸೊ ಅದನ್ನೆಲ್ಲ ಮಡಿಸ್ಬಿಟ್ಟು ಇವಾಗ ವಾರ್ಡ್ರೋಬ್ಗೆ ಇಟ್ಟು ಬೆಡ್ ಕವರೆಲ್ಲ ತೆಗೆದು ಮತ್ತು ಕಿಟಕಿದ್ದು ರಾಡೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಡಸ್ಟಿಂಗ್ ಎಲ್ಲ ತೆಗೆದು ಅವಳು ರೂಮ್ ಸ್ಕರ್ಟನ್ನೆಲ್ಲ ರಿಮೂವ್ ಮಾಡಿ ಬೇರೆ ಹಾಕಬೇಕು. ಹಂಗಾಗಿ ಅದನ್ನೆಲ್ಲ ಒರೆಸ್ಬಿಟ್ಟು ಮತ್ತು ಮಂಚದ ಸೈಡೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಡಸ್ಟಿಂಗ್ ಮಾಡಿ ಬೆಡ್ ಕವರೆಲ್ಲ ಬೆಡ್ ಕವರ್ ತೆಗೆದು ಬೇರೆದು ಹಾಕಿ ನೀಟಾಗಿ ಇವತ್ತು ರೂಮ್ನ ಕ್ಲೀನ್ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಮನೆಯಲ್ಲಿ ಎಷ್ಟು ಕ್ಲೀನ್ ಮಾಡಿದ್ರು ಇದ್ದೇ ಇರುತ್ತೆ ಗೈಸ್ ಕೆಲಸ. ನಿಮಗೂ ಹಾಗೇನ ಕಮೆಂಟ್ ಮಾಡಿ. ನಮಗೆ ಮಾತ್ರ ನಮ್ಮನೆ ಯಾವಾಗಲೂ ಒಂದೊಂದು ಕೆಲಸ ಯಾವಾಗಲೂ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ. ಬಾರವ್ವ ಬಾರೇ ಗೌರವ, ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಊರಲ್ಲಿರೋರು ಹೇಳ್ತಾರೆ, ಅಯ್ಯೋ ಸಿಟಿಲಿರೋರಿಗೆ ಏನು ಕೆಲಸ ಮನೇಲಿರೋರಿಗೆ ಅಡುಗೆ ಮಾಡ್ಕೊತಾರೆ, ತಿಂತಾರೆ, ಮೊಬೈಲ್ ನೋಡ್ತಾರೆ, ಮಲ್ಕೋತಾರೆ ಅಂತ. ಬಟ್ ಇವೆಲ್ಲ ಮಾಡೋರು ಯಾರು? ಅಂದರೆ ಹಳ್ಳಿಗಳ ಕಡೆ ಏನು ಅಂದರೆ ಎಲ್ಲರೂ ಹಂಗೆ ಅಲ್ಲ ನಾನು ಹೇಳೋದು. ಏನಂದರೆ ಬೆಳಗ್ಗೆ ಸಲ ಮಾಡಿಟ್ರೆ ಮಧ್ಯಾಹ್ನಕ್ಕೂ ಅದೇ ತಿನ್ಕೊಬಿಡ್ತಾರೆ. ಇಲ್ಲಿ ಹಂಗಲ್ಲ, ನಮ್ಮ ಮನೆಯವ್ರಿಗೆ ನಮ್ಮಗಳಲ್ಲಿ ಬಿಸಿ ಮಧ್ಯಾಹ್ನನೂ ಬಿಸಿ ಮಾಡಬೇಕು, ಬೆಳಗ್ಗೆನೂ ಬಿಸಿ, ರಾತ್ರಿನೂ ಬಿಸಿ, ಮತ್ತು ಕ್ಲೀನಿಂಗು ಡಸ್ಟಿಂಗ್ ಮಾಡೋದು. ಮನೆಗೆ ಯಾರು ಬರ್ತಿರ್ತಾರೆ ಹೋಗ್ತಿರ್ತಾರೆ, ಏನಂತಾರಪ್ಪ ಮನೆ ಕ್ಲೀನಾಗಿಲ್ಲ ಇಟ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಒಂಥರ ಅನ್ನಿಸ್ಬಿಡುತ್ತೆ. ಸೊ ಹಂಗಾಗಿ ಯಾವಾಗಲೂ ಮನೆ ಕ್ಲೀನಾಗಿರಬೇಕು. ಅವ್ರೇನಂತಾರೆ, ಅಯ್ಯೋ ಸಿಟಿಲಿರೋರು ಏನು ಮಾಡ್ತಾರೆ, ಊಟ ಮಾಡ್ತಾರೆ, ಮಲ್ಕೋತಾರೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಕೆಲಸ ಇರುತ್ತೆ ಅಂದರೆ ಎವೆರಿ ಡೈಲಿ ಮಂತ್ಲಿ ಯಾವ ಹಬ್ಬ ಬರುತ್ತೆ ಅದಕ್ಕೆಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇರಬೇಕು, ಡಸ್ಟಿಂಗ್ ಮಾಡ್ತಾ ಇರಬೇಕು, ಬೆಡ್ ಕವರೆಲ್ಲ ಚೇಂಜ್ ಮಾಡ್ತಿರಬೇಕು. ಇದೆಲ್ಲ ಕೆಲಸನೇ ಅಲ್ವಾ? ಹಂಗಾರೆ ಏನು ಕಣ್ಣಿಗೆ ಕಾಣಿಸೋದಿಲ್ವಾ? ಬಟ್ ಆದರೂ ಹೇಳೋದು ಮಾತ್ರ ಮನೇಲಿದ್ಕೊಂಡು ಏನು ಮಾಡ್ತಾರೆ ಅಂತ ಹೇಳ್ತಾರೆ. ಒಬ್ಬ ಹೆಣ್ಮಗಳು ಮನೇಲಿ ಎಷ್ಟು ಕೆಲಸನ ಮನೆಯನ್ನು ನೀಟಾಗಿ ಇಟ್ಕೊತಾಳೋ, ಎಷ್ಟು ಚೆನ್ನಾಗಿ ಮನೆ ನಿಭಾಯಿಸ್ತಾಳೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮನೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಸುಮ್ಮನೆ ಮಾತಾಡೋರ್ಗೇನೋ ಸುಮ್ಮನೆ ಮಾತಾಡ್ತಾರೆ, ಏನೋ ಒಂದು ಮಾತಾಡೋಣ ಅಂತೇಳ್ಬಿಟ್ಟು. ಬಟ್ ಊರುಗಳಲ್ಲಿ ಏನಂದರೆ ವರ್ಷಕ್ಕೆ ಒಂದೇ ಸಲ, ಆ್ಯಕ್ಚುಲಿ ವರ್ಷಕ್ಕೆ ಒಂದು 2 ಟೈಮ್ಸ್ ಕ್ಲೀನ್ ಮಾಡ್ಕೊತಾರೆ ಅಂದ್ಕೊಳ್ಳಿ. ಬಟ್ ರೆಗ್ಯುಲರಾಗಿ ಏನು ಕ್ಲೀನ್ ಮಾಡೋದಿಲ್ಲ. ಬಟ್ ಈ ನಮ್ಮ ಮನೆಗಳೆಲ್ಲ ಹಂಗಲ್ಲ, ಯಾವಾಗಲೂ ಕ್ಲೀನ್ ಮಾಡ್ತಾ ಇರಬೇಕು. ಅಂದರೆ ನಮ್ಮ ಮನೆಯವ್ರು ನೀನು ಕೇಳಿದ್ದೆಲ್ಲ ಮಾಡಿಸ್ಬಿಟ್ಟಿದ್ದೀನಿ, ಮನೆ ನೀಟಾಗಿ ಇಟ್ಕೊಳಕ್ಕಾಗೋದಿಲ್ವಾ ಅಂತ ಹೇಳ್ತಿರ್ತಾರೆ. ಬಟ್ ಆದರೆ ಅದಕ್ಕೋಸ್ಕರ ಕ್ಲೀನಾಗಿ ಮಾಡ್ಕೋಬೇಕಲ್ವ. ಸೊ ಹಂಗಾಗಿ ನನಗೆ ಇದನ್ನು ಮಾತಾಡಬೇಕು ಅಂತ ಅನ್ನಿಸ್ತು. ಬಟ್ ಸೊ ಹಂಗಾಗಿ ಮಾತಾಡ್ತಾಯಿದ್ದೀನಿ.
ಏನಾರ ತಪ್ಪಿದರೆ ಕ್ಷಮೆ ಇರಲಿ. ಹಳ್ಳಿ ಕಡೆ ಇರೋರು ಯಾರು ನೋಡಿದ್ರೆ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ಫೈನಲಿ ಎಲ್ಲ ರೆಡಿ ಆಯಿತು ಗೈಸ್. ಇದಾಗಿತ್ತು ಇವತ್ತಿನ ನನ್ನ ಸಿಂಪಲ್ ರೊಟೀನ್ ಲಾಗ್. ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಲವ್ ಯು ಆಲ್.